ನ್ಯಾಯ ಬೇಕು, ಡಿಸಿ ಕರೆಸಿ ಅಂತ ಬಿಲ್ಡಿಂಗ್ ಏರಿ ಯುವಕ ಹೈ ಡ್ರಾಮಾ ಸೃಷ್ಟಿಸಿರುವಂತ ಘಟನೆ ನಡೆದಿದೆ. ಇದು ನೋಡ್ತಾ ಹೋದಾಗ ಥೇಟ್ ಯಶ್ ಅಭಿನಯದ ಕಳ್ಳರ ಸಂತೆ ಸಿನಿಮಾ ಸ್ಟೈಲ್ ನಲ್ಲಿ ಡ್ರಾಮಾ ಕ್ರಿಯೇಟ್ ಮಾಡಿರುವಂತದ್ದು ಈ ಯುವಕ. 9ನೇ ಮಹಡಿ ಬಿಲ್ಡಿಂಗ್ ಏರಿ ಈ ಭೂಪ ಆತ್ಮಹತ್ಯೆಯ ಬೆದರಿಕೆಯನ್ನ ಹಾಕ್ತಾ ಇರುವಂತದ್ದು. ದೇವನಹಳ್ಳಿ ಪಟ್ಟಣದ ಖಾಸಗಿ ಅಪಾರ್ಟ್ಮೆಂಟ್ ಬಳಿ ಈ ಯುವಕ ಹೈ ಡ್ರಾಮಾ ಸೃಷ್ಟಿ ಮಾಡಿರುವಂತದ್ದು. ನನಗೆ ನ್ಯಾಯ ಬೇಕು, ಡಿಸಿನ ಕರೆಸಿ ಅಂತ 9ನೇ ಮಹಡಿಯ ಬಿಲ್ಡಿಂಗ್ಗೆ ಏರಿ ಹೈ ಡ್ರಾಮಾ ಸೃಷ್ಟಿ ಮಾಡ್ತಾ ಇರುವಂತದ್ದು. ಥೇಟ್ ಈ ದೃಶ್ಯವನ್ನ ನೋಡ್ತಾ ಹೋದಾಗ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕಳ್ಳರ ಸಂತೆ ಸಿನಿಮಾದಲ್ಲೂ ಕೂಡ ಇಂಥದ್ದೇ ಒಂದು ಹೈ ಡ್ರಾಮಾ ಸೃಷ್ಟಿಸಿರುವಂತ ಒಂದು ಸೀನ್ ಇದೆ. ಆ ಸಿನಿಮಾದಲ್ಲಿ ಅದೇ ರೀತಿ ಈ ವ್ಯಕ್ತಿ ಮಾಡ್ತಾ ಇರುವಂತದ್ದು. ಈ ಯುವಕ 9ನೇ ಮಹಡಿಯ ಬಿಲ್ಡಿಂಗ್ ಏರಿದ್ದಾನೆ. ಈ ಭೂಪ ಆತ್ಮಹತ್ಯೆ ಬೆದರಿಕೆ ಹಾಕೊಂಡು ದೇವನಹಳ್ಳಿ ಪಟ್ಟಣದ ಖಾಸಗಿ ಅಪಾರ್ಟ್ಮೆಂಟ್ ಬಳಿ ಈ ರೀತಿಯಾಗಿ ಹೈ ಡ್ರಾಮಾ ಸೃಷ್ಟಿ ಮಾಡಿದ್ದಾನೆ. ನನಗೆ ನ್ಯಾಯ ಬೇಕು, ಡಿಸಿನ ಕರೆಸಿ ಇಲ್ಲಿಗೆ ಅಂತ ಹೈ ಡ್ರಾಮಾ ಮಾಡಿರುವಂತದ್ದು. ಥೇಟ್ ಯಶ್ ಅಭಿನಯದ ಕಳ್ಳರ ಸಂತೆ ಸಿನಿಮಾ ಸ್ಟೈಲ್. 9ನೇ ಮಹಡಿ ಬಿಲ್ಡಿಂಗ್ ಏರಿ ಆತ್ಮಹತ್ಯೆಯ ಬೆದರಿಕೆಯನ್ನ ಹಾಕೊಂಡು ಎಸ್ಪಿನ ಕರೆಸಿ ಅಂತ ಹೇಳ್ತಾ ದೇವನಹಳ್ಳಿ ಪಟ್ಟಣದ ಖಾಸಗಿ ಅಪಾರ್ಟ್ಮೆಂಟ್ ಬಳಿ ನಡೆದಿರುವಂತಹ ಘಟನೆ. ಇನ್ನು ಸ್ಥಳಕ್ಕೆ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಪೊಲೀಸರಿಂದ ಯುವಕನ ಮನವೊಲಿಕೆಗೆ ಶತ ಪ್ರಯತ್ನ ನಡೆದಿದೆ. ಆದ್ರೆ ಸ್ಥಳಕ್ಕೆ ಡಿಸಿ ಬರಲೇಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ ಆ ಯುವಕ. ನನಗೆ ನ್ಯಾಯ ಬೇಕೇ ಬೇಕು, ಇಲ್ಲಿ ಡಿಸಿ ಬರಲೇಬೇಕು ಅಂತ. 4 ವರ್ಷಗಳಿಂದ ಪೋಕ್ಸೋ ಕೇಸ್ನಲ್ಲಿ ಈ ಯುವಕ ಜೈಲು ಪಾಲಾಗಿದ್ದ ಆನಂದ್. ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಕಾಲೋನಿ ನಿವಾಸಿ ಆನಂದ್. ಸ್ಥಳಕ್ಕೆ ತಾಯಿ ಬರ್ತಾರೆ, ಇನ್ನು ಕೆಳಗೆ ಇಳಿಯಪ್ಪ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಜಗ್ಲೇ ಇಲ್ಲ ಇವನು. ಪಟ್ಟು ಬಿಡದ ಯುವಕನಿಂದ ಸ್ಥಳಕ್ಕೆ ಡಿಸಿ ಬರಲೇಬೇಕು ಅಂತ ಬೇಡಿಕೆ ಮುಂದುವರೆದಿರುವಂತದ್ದು. ಇಷ್ಟೇ ಮನವೊಲಿಸಿದ್ರು ಬಗ್ತಾ ಇಲ್ಲ, ರಾಧಾಂತ ಮಾಡ್ತಾ ಇದ್ದಾನೆ. ಈ ಆನಂದ್ 4 ವರ್ಷಗಳ ಹಿಂದೆ ಪೋಕ್ಸೋ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ. ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಕಾಲೋನಿಯ ನಿವಾಸಿ ಆನಂದ್. ಅವರಮ್ಮ ಬರ್ತಾರಲ್ಲಿಗೆ. ಕೆಳಗಿಳಿಯಪ್ಪ ಅಂತ ಎಷ್ಟೇ ಬೇಡ್ಕೊಂಡ್ರು, ರಿಕ್ವೆಸ್ಟ್ ಮಾಡಿದ್ರು ಜಗ್ತಾ ಇಲ್ಲ. ಪಟ್ಟು ಹಿಡಿದು ನಿಂತಿರುವಂತದ್ದು. ಇಲ್ಲಿ ಡಿಸಿ ಬರಬೇಕು, ಆಗ್ಲೇ ನಾನು ಕೆಳಗಿಳಿಯುವಂಥದ್ದು ಅಂತ ನೋಡಿ ನಾವು ನೋಡ್ತಾ ಇದೀವಿ. ಅಲ್ಲಿ ಪೊಲೀಸ್ ಅಧಿಕಾರಿಗಳು ಬರ್ತಾ ಇದ್ದಾರೆ. ಯಾರು ಎಷ್ಟೇ ಬೇಡ್ಕೊಂಡ್ರು ಕೂಡ, ಹರಸಾಹಸ ಪಟ್ಟರು ಕೂಡ ಕೆಳಗಿಳಿತಾ ಇಲ್ಲ. ಇದೇ ರೀತಿ ರಾಕಿಂಗ್ ಸ್ಟಾರ್ ಯಶ್ ಕೂಡ ಆ ಸಿನಿಮಾದಲ್ಲಿ ಮಾಡಿರುವಂತಹ ಘಟನೆ. ಅಂದ್ರೆ ಸೀನ್ ಅದೊಂದು ಸಿನಿಮಾದ ಸೀನು. ಅದೇ ರೀತಿ ಯುವಕ ಆನಂದ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಡಿಸಿ ಬರೋವರೆಗೂ ನಾನು ಕೆಳಗಿಳಿಯೋದಿಲ್ಲ. ಯಾರೇ ಬಂದು ರಿಕ್ವೆಸ್ಟ್ ಮಾಡಿದ್ರು ಕೂಡ ಸ್ವತಃ ಅವರ ಹೆತ್ತ ತಾಯಿ ಬರ್ತಾರೆ, ಕೆಳಗಿಳಿಯಪ್ಪ ಅಂತ ಅಂಗಲಾಚ್ತಾರೆ. ಆದ್ರೂ ಕೂಡ ಇವನು ಡೋಂಟ್ ಕೇರ್, ಡಿಸಿ ಬರ್ಬೇಕಿಲ್ಲಿಗೆ ಅಷ್ಟೇ ಅಂತ ನಿಂತಿರುವಂಥದ್ದು. ನನಗೆ ನ್ಯಾಯ ಬೇಕು, ಡಿಸಿ ಇಲ್ಲಿಗೆ ಬರ್ಬೇಕಷ್ಟೇ ಅವನಿಗೆ. 9ನೇ ಮಹಡಿ. ಒಂದು ಚೂರ್ ಗಾಳಿ ಜೋರಾಗಿ ಬೀಸಿದ್ರು ಕೆಳಗಿರ್ತಾನ ಅವನು. ಈ ಭೂಪ ಈ ರೀತಿಯಾಗಿ ಆತ್ಮಹತ್ಯೆ ಬೆದರಿಕೆ ಹಾಕೊಂಡು ಹೈ ಡ್ರಾಮಾ ಸೃಷ್ಟಿ ಮಾಡಿರುವಂಥದ್ದು. ಜೈಲು ಪಾಲಾಗಿ ವಾಪಸ್ ಬಂದಿದ್ದಂತಹ ಈ ಆನಂದ್, ಪೋಕ್ಸೋ ಕೇಸ್ ಅದು ಕೂಡ. ಹಾಗಾಗಿ ಈಗ ಡಿಸಿ ಬರಬೇಕು, ನನಗೆ ನ್ಯಾಯ ಬೇಕು ಅಂತ ಹೈ ಡ್ರಾಮಾ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಲವ್ ಫೇಲ್ಯೂರ್ ಆಗಿದ್ದಂಥದ್ದು. ಪಾಗಲ್ ಪ್ರೇಮಿಯಿಂದ ಈಗ ಹುಚ್ಚಾಟ ನಡೀತಿರೋದು ಇದಕ್ಕೆ. ಕಳೆದ 4 ಗಂಟೆಗಳಿಂದ ಕೆಳಗೆ ಇಳಿತಾ ಇಲ್ಲ ಈ ಯುವಕ. ಬಿಸಿಲಿನಲ್ಲೇ ಅಪಾರ್ಟ್ಮೆಂಟ್ ಏರಿ ನಿಂತಿದ್ದಾನೆ. ನನ್ನ ಮೇಲೆ ಹುಡುಗಿ ಮನೆಯವರು ಕೇಸ್ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಇವನು ಈ ರೀತಿ ಹುಚ್ಚಾಟ ಮೆರಿತಾ ಇರೋದು. ನನಗೆ ನನ್ನ ಹುಡುಗಿ ಬೇಕು, ಈಗ ಡಿಸಿ ಬರ್ಬೇಕು ಇಲ್ಲಿಗೆ, ಲವ್ ಫೇಲ್ಯೂರ್ ಆಗಿದೆ ಅಂತ ಈ ರೀತಿ ಪಾಗಲ್ ಆಟ ಆಡ್ತಾ ಇರುವಂಥದ್ದು. ಕಳೆದ 4 ಗಂಟೆಗಳಿಂದ ಅವನು ಕೆಳಗಿಳಿತಾನೆ ಇಲ್ಲ. ಬಿಸಿಲಲ್ಲೇ ಆ ಅಪಾರ್ಟ್ಮೆಂಟ್ ಏರ್ಕೊಂಡು ನಿಂತಿದ್ದಾನೆ. ಹುಡುಗಿ ಮನೆಯವರು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಹೇಳ್ಕೊಂಡು ನನಗೆ ನನ್ನ ಹುಡುಗಿ ಬೇಕು. ಹೇಳು ಆಯ್ತು ಹೇಳು. ಹಾಂ ಹೇಳು ಆಯ್ತು ಹೇಳು. 10 ವರ್ಷ ಆಗೈತೆ ಅಣ್ಣ. ಈ ವರ್ಷ 3 ತಿಂಗಳಿಂದ ಆ ಹುಡುಗಿ ನನ್ನ ಹತ್ರ ಬೇಕು ಅಂತ ಜಗಳ ಮಾಡ್ತಾ ಇದ್ಲು. ನೀನು ಬೇಕು ಅಂತ? ಹಾಂ ನನಗೆ ನನ್ನ ಮೇಲೆ ಏನೋ ಬೇಕು ಅಂತ ನನಗೆ ಡೈರೆಕ್ಟಾಗಿ ಏನೇನು ಹೇಳ್ಕೊಡ್ತಾ ಇದ್ಲು ಅದೆಲ್ಲ ನಾನು ರೆಕಾರ್ಡ್ ಇಟ್ಕೊಂಡಿದ್ದೆ.
ಎಲ್ಲ ಹ್ಯಾಕ್ ಮಾಡಕ್ಕೆ ಅವ್ರೆ. ಫಿಂಗರ್ ಪ್ರಿಂಟ್ ವರ್ಕ್ ಆಗ್ತಾ ಇಲ್ಲ, ಏನು ವರ್ಕ್ ಆಗ್ತಾ ಇಲ್ಲ. ನನ್ನ ಫೋನಾಗ ಫೋನೇ ವರ್ಕ್ ಆಗ್ತಾ ಇಲ್ಲ, ಡಿಸ್ಪ್ಲೇ ಹೋಗ್ಬಿಟ್ಟೈತೆ. ನ್ಯಾಯ ಸಿಗ್ಬೇಕು ನಾವು. ಯಾವ ಥರ ನ್ಯಾಯ ಅಂದರೆ ಸಾಹೇಬರು ಬಂದಮೇಲೆ ಹೇಳ್ತೀನಿ ನಾನು. ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರೇ, ಅವರು ಒಂದ್ಸಲಿ ಕೊಲ್ಸಾಕು ಕೂಡ ನೋಡಿದ್ರು, ಆ ವಿಡಿಯೋನು ಹೊರಟೋಯ್ತು, ಆ ಕೇಸು ಹಂಗೆ ಮೂಲೆಗೆ ಬಿದ್ದುಬಿಡ್ತು. ಏನಣ್ಣ, ನನಗೆ ಮಾತ್ರ 10 ವರ್ಷ ಶಿಕ್ಷೆ ಕೊಟ್ಬಿಟ್ರು. ಪ್ರಾಣಕ್ಕೆ ನಾನು ಅಪಾಯ ಮಾಡ್ಕೊಂತ ಇರೋದು. ನನಗೆ ಅನ್ಯಾಯ ಆಗುತ್ತೆ, ನ್ಯಾಯ ಬೇಕು. ಇದೆಲ್ಲ ನೋಡೋಕ್ಕಾಗಲ್ಲ ಬಿಡು, ಹಾಂ ಹೇಳೋದೇ ಬೇಡ. ಹೋಗು, ಹೇಳಿ ಆಯ್ತು ಹೇಳು. 10 ವರ್ಷ ಆಗೈತೆ ಅಣ್ಣ. ಈ ವರ್ಷ 3 ತಿಂಗಳಿಂದ ಅವನಕ್ಕ ಏನಾಗೈತೋ ಅವನ್ಕೆ ಗೊತ್ತು, ನಮಗೂ ಗೊತ್ತಿಲ್ಲ. ಅವನು ಬೆಳಗ್ಗೆಯಿಂದ ನಮಗ ಹಿಂಗ ನಾನ್ ಸಾಯ್ತಾ ಇದ್ದೀನಿ, ಅವ್ರ ಮನೆಯವರೇ ಕಾರಣ ಅಂತ ನನ್ಗಂದ. ಯಾರ್ ಮನೆಯವರು ಅಂತ ಹೇಳಿಲ್ಲ, ಯಾರ್ ಮನೆಯವರೇ ಇರ್ಬೇಕು. ಕೇಸ್ ಆಗಿತ್ತು, 3 ಸಾರಿ ಕೇಸ್ ಆಗಿರೋದು. ಸಜೆ ಮಾಡಿದ್ರು, ಸಜೆ ಮಾಡಿರೋನ್ನ ಬೇಲ್ ಮೇಲೆ ಬಿಡ್ಸ್ಕೊಂಬಂದಿದ್ವಿ ನಾವು. ಬೆಳಗ್ಗೆ ಹೇಳಿರೋದು ನಾನು ಸಾಯ್ತಾ ಇದ್ದೀನಿ, ಎಲ್ಲಿ ಏನು ಎಂತ ಎಲ್ಲ ಕೇಳ್ದೆ. ಅಮ್ಮ ಲಾಸ್ಟ್ ಅಮ್ಮ ಹಾಪಿ ಜರ್ನಿ ಅಂತಂದ. ಫಸ್ಟ್ ಸುಮ್ಗೆ ಇರೋ, ಯಾಕ ನಿಂಕ ಅಂತಂದು, ಎಲ್ಲಿದ್ದಿ ಹೇಳೋ ಅಂದ. ಅವ್ರ ಅಪ್ಪನ ಅಡ್ರೆಸ್ ಹೇಳಿದ ತಕ್ಷಣ ಅವ್ರಪ್ಪ ಬಂದ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನ್ ಫೋನ್ ಆಗಿ ನೋಡೋ, ಸಾಯ್ಬೇಕನ್ನೋರು ಯಾರು ಹೇಳ್ಕೊಳಲ್ಲ, ಹಂಗಾದ್ರು ಪಾಪ ಮಾಡ್ಕೊಂಡ್ ಬಂದ್ಬಿಡ್ಲಿ ಅಂತ. ಸಾಯರು ಅಂದ್ರೆ ಯಾರು ಹೇಳ್ಕೊಳಲ್ಲ, ಬಾರ ನೀನು, ನಾನ್ ಸುಮ್ಗೆ ತಲೆ ತಿನ್ಬೇಡ ಅಂತಂದು ಫೋನ್ ಕಟ್ ಮಾಡ್ದೆ. ಆಮೇಲೆ ಸರಿಯಮ್ಮ ನಿನ್ಗೆ ಅಷ್ಟಿದ್ರಿ, ನನಗೆ ಎಷ್ಟು ಇರ್ಬೇಕು ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಹೋಗಿದ್ದೆ. ಬರಲ್ಲ ಅಂತ ನ್ಯಾಯ ಕೊಟ್ಟ, DC ಸಾಹೇಬ್ರು ಬರೋವರೆಗೂ ಬರಲ್ಲ ಅಂತ, ಅವ್ನ್ ನ್ಯಾಯ ಸಿಗ್ಬೇಕಂತ. ಅವನು ಹೊಟ್ಟೆಲಿ ಎಷ್ಟು ನೋವು ಅನ್ಭವಿಸ್ತ ಅವನ್ಗ್ ಗೊತ್ತಾಗ್ಬೇಕು, ನಮ್ಗ್ ಗೊತ್ತಾ? ನಮಗೆ ಎಷ್ಟು ನೋವಿದ್ರೆ ಅವನಿಗಿನ್ನ ಎಷ್ಟೈತಿ. ಎಸ್, ಇಂತ ಹುಚ್ಚರನ್ನ ಆ ತಾಯಿ ಹೆತ್ತು ಎಷ್ಟು ಪರದಾಡ್ತಾ ಇರ್ಬೋದು. ಇದು ಒಳ್ಳೆ ಹುಚ್ಚಾಟ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ. ನಿಜಕ್ಕೂ ಕೂಡ ಆ ತಾಯಿ ಪಾಪ ಕಾಯ್ತಾ ಇದ್ದಾರೆ, ಕೆಳಗಿಳಿಯಪ್ಪ ಅಂತ. ಬೆಳಗ್ಗೆಯಿಂದ ಈ ರೀತಿಯಾಗಿ ಸಾಯ್ತೀನಿ ಅಂತ ಹೇಳ್ಕೊಂಡು ಈ ರೀತಿ ಹುಚ್ಚಾಟ ಆಡ್ತಿದ್ದಾನೆ. ಅದು ಹುಡುಗಿ ವಿಚಾರಕ್ಕೆ ಹೆತ್ತವ್ರ ಕಣ್ಣಿಗೆ ಕಾಣಿಸಲ್ವಾ ಇಂಥವ್ರಿಗೆ? ನಾಚಿಕೆ ಆಗ್ಬೇಕು ಅಂತ ಅನ್ಸುತ್ತೆ. ಇವನ್ನ ನೋಡಿದ್ರೆ ಮೊದಲೇ ಸೈಕೋ ಅಂತ ಈಗಾಗ್ಲೇ 3 ಸಲ ಪೋಕ್ಸೋ ಕೇಸ್ ಆಗಿರುವಂತದ್ದು ನೋಡಿ. ಅಲ್ಲಿ ಪರದಾಡ್ತಿದ್ದಾರೆ ತಾಯಿ, ಅವ್ರಿಗೆ ಬೆಲೆ ಇಲ್ವಾ? ಅವ್ನು ಹೇಳ್ತಿದ್ದಾನೆ ಹುಡುಗಿ ವಿಚಾರಕ್ಕೆ ಈ ರೀತಿಯಾಗಿ ನಾನು ಮಾಡ್ಕೋತಾ ಇರೋದು, ಅದಕ್ಕೆ ಅವನಿಗೆ SP ಬರ್ಬೇಕಂತೆ. ಅವನ ಹೆತ್ತ ತಾಯಿ ಬಂದ್ ಕೆಳಗಿಳಿಯಪ್ಪ ಅಂತ ಬೇಡ್ಕೋತಾ ಇದ್ರು, ಅವನಿಗೆ ಏನು ತಲೆ ಕೆಡಿಸ್ಕೋತಾ ಇಲ್ಲ. SP ಬರ್ಬೇಕಂತ, ಅವನಿಗೆ ನ್ಯಾಯ ಸಿಗ್ಬೇಕಂತೆ. ಈ ರೀತಿಯಾದಂತ ಹುಚ್ಚರು ಹೇಳದೆ ಕೇಳದೆ ಹೋಗೋದೇ ಬೆಸ್ಟ್ ಅನ್ಸುತ್ತೆ, ಈ ತರ ಹೆತ್ತವ್ರನ್ನ ಹೊಟ್ಟೆ ಉರ್ಸೋದಕ್ಕಿಂತ. DC ಬಂದು ಏನ್ ನ್ಯಾಯ ಕೊಡಿಸ್ತಾರೋ ಇವನಿಗೆ, ಅದನ್ನ ನೋಡ್ಬೇಕು. ಅವ್ರಮ್ಮ ಬಾಯ್ ಬೇಡ್ಕೋತಿದ್ದಾರೆ. ಪಾಪ ಬೆಳಗ್ಗೆಯಿಂದ ಅಲ್ಲೇ ಕೂತಿದ್ದಾನೆ, ಅವನು ಅಲ್ಲೇ ನಿಂತಿದ್ದಾನೆ. ಎಷ್ಟು ಹೇಳಿದ್ರು ಕೂಡ ಕೇಳ್ತಾ ಇಲ್ಲ, ನಾನು ನಮ್ಮ ಮನೆಯವರು ಅಂತ ಕೇಳ್ಕೊತಾ ಇದ್ದಾರೆ ಅವ್ರಮ್ಮ. ಇಂಥ ಹುಚ್ಚರನ್ನ, ಇಂಥ ಹುಚ್ಚು ಮಗನನ್ನ ನಾನು ಹೊಟ್ಟೆಲಿ ಹೆತ್ತಿದ್ದೀನಲ್ಲ ಅಂತ ಆ ತಾಯಿ ಎಷ್ಟು ನೋವು ಪಡ್ಕೋತಾ ಇರ್ತಾರೋ. ಹುಡುಗಿ ವಿಚಾರಕ್ಕೆ ಹೆತ್ತವ್ರನ್ನ ಕೂಡ ಈ ರೀತಿಯಾಗಿ ನೋವಲ್ಲಿ ತಳ್ತಾ ಇರುವಂತದ್ದು ನೋಡಿದ್ರೆ ಪಕ್ಕ ಸೈಕೋ ಅಂತಾನೆ ಇವನ್ ಕಾಣಿಸ್ತಾ ಇರುವಂತದ್ದು. ಈ ವಿಚಾರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಗುರುಮೂರ್ತಿ ನೀಡ್ತಾರೆ. ಎಸ್ ಗುರುಮೂರ್ತಿ, ಇಂತ ಈ ಹುಚ್ಚಾಟನ ನೋಡ್ತಾ ಇದ್ರೆ ಇವನು ನಿಜಕ್ಕೂ ಕೂಡ ಸೈಕೋ ಅಂತ ಅವನು ಕಾಣಿಸ್ತಾ ಇದ್ದಾನೆ. ನಿಜಕ್ಕೂ ಏನಾಗ್ತಿದೆ ಅಲ್ಲಿ? ಬಂದ್ರ DC, ಏನ್ ವಿಚಾರ ಆಯ್ತು ಅಂತ? ಏನೋ 4 ಗಂಟೆಯಿಂದ ಸುಮಾರು 4 ಗಂಟೆಯಿಂದ ಈಗ ಅಗ್ನಿಶಾಮಕ ಸಿಬ್ಬಂದಿ ಆಗೋದು, ಪೊಲೀಸ್ ಸಿಬ್ಬಂದಿ ಆಗೋದು, RSS ಕೊಡ್ತಾ ಇರುವಂತದ್ದು. ನ್ಯಾಯ ಬೇಕು ಅಂತ ಹೇಳಿ DC ಸ್ಥಳಕ್ಕೆ ಆಗಮಿಸಬೇಕು, ನನ್ನ ಕಷ್ಟವನ್ನು ಹೇಳ್ಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಆಟೋವನ್ನು ಹಿಡಿದು ಈಗಾಗಲೇ ಹುಚ್ಚಾಟ ಮೆರೆತಿರುವಂತದ್ದು ಯುವಕ. ಸ್ಥಳಕ್ಕೆ ಬಂದ ತಾಯಿ ಕೂಡ ಕೆಳಗೆ ಇಳಿ ಅಂತ ಹೇಳಿ ಈಗಾಗಲೇ ಹೋಗಿರುವಂತದ್ದು. ಆದ್ರೆ ಯುವಕ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನನಗೆ ನ್ಯಾಯ ಕೊಡಿಸ್ಬೇಕು, ಆವಾಗ ಮಾತ್ರ ನಾನು ಕೆಳಗೆ ಇಳಿತೀನಿ ಅಂತೇಳಿ ಈಗಾಗಲೇ 4 ಗಂಟೆಗಳಾಗಿದೆ, ಆದ್ರೂ ಕೂಡ ಕೆಳಗೆ ಇಳಿಯೋದೇ ಹುಚ್ಚಾಟ ಮೇರ್ತಿರುವಂತದ್ದು ಗಾಯತ್ರಿ. ಎಸ್, ಇಂಥವ್ರೆಲ್ಲ ನಿಜಕ್ಕೂ ಸಾಯ್ತೀನಿ ಅಂತ ಹೇಳ್ದವ್ರು ಯಾವತ್ತೂ ಕೂಡ ಸಾಯೋದಿಲ್ಲ. ಅಕ್ಕಪಕ್ಕ ಸುತ್ತಮುತ್ತ ಇರೋ ಅಪ್ಪ ಅಮ್ಮನ್ ಸಾಯಿಸ್ತಾರಂತೆ ಅಷ್ಟೇ. ಇಂಥವ್ರನ್ನ ನೋಡ್ತಾ ಇದ್ರೆ ಹಾಗೆ ಅನ್ಸುತ್ತೆ. ಇನ್ನು ಇವನು ಪೋಕ್ಸೋ ಕೇಸಲ್ಲಿ ಕೂಡ ಒಳಗಿದ್ದು ಬಂದಿರುವಂತವನು ಅಂತ ವಿಷಯ ಗೊತ್ತಾಯ್ತು.
ಖಂಡಿತ ಏನು ಗಾಯತ್ರಿ, ಈ ವಿಚಾರವಾಗಿ ಈ ಹಿಂದೆ ಸಜಾ ಕೂಡ ಆಗಿರ್ತದೆ. ಆದ್ರೆ ತಂದೆ ತಾಯಿ ಕಷ್ಟಪಟ್ಟು ಬೇಲ್ ಕೊಡಿಸಿ ಮತ್ತೆ ಈಚೆ ಕರ್ಕೊಂಡ್ ಬಂದಿರ್ತಾರೆ. ಆದ್ರೆ ಈಗ ಆ ಹುಡುಗಿಗೆ ಮೇಜರ್ ಆಗಿರುತ್ತೆ. ಆ ಹುಡುಗಿ ನನಗೆ ಬೇಕೇ ಬೇಕು ಅಂತೇಳಿ ಈಗ ಉಚ್ಚಾಟ ಮೆತ್ತಿರುವಂತದ್ದು. ಈ ಪೊಲೀಸರು ಕೂಡ ಎಷ್ಟೇ ಬಾರಿ ಹೇಳಿದ್ರು ಕೆಳಗೆ ಇಳಿತಾ ಇಲ್ಲ, ನಿಮ್ಗೆ ನ್ಯಾಯ ದೊರಕಿಸ್ತೀವಿ ಬನ್ನಿ ಅಂತ ಹೇಳಿದ್ರು ಕೂಡ ಕೆಳಗೆ ಇಳಿಯದೆ ಈಗ ಉಚ್ಚಾಟ ಮೆತ್ತಿರುವಂತದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ಬರ್ತಾ ಇದೀನಿ ಅಂತ ಹೇಳ್ತಾ ಇದ್ರೆ ಈಗಾಗಲೇ ಡಿಲೇ ಆಗ್ತಾ ಇರೋದ್ರಿಂದ ಈಗ ಅಗ್ನಿಶಾಮಕ ದಳದ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೆಳಗೆ ಇಳಿಯಲ್ಲ, ನಮ್ಮ ಜಿಲ್ಲಾಧಿಕಾರಿಗಳು ಬರ್ಲೇಬೇಕಂತ ಹೇಳಿ ಈಗ ಒತ್ತಾಯ ಮಾಡ್ತಿರುವಂತದ್ದು ಗಾಯತ್ರಿ. ಎಸ್, ಧನ್ಯವಾದ ಗುರುಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.